ಡಿಸಿಪಿ ಎಚ್ಚರಿಸಿದ್ರು ಕೂಡ ಡಿಪಿಆರ್ ಕಾರ್ಯದರ್ಶಿ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ನಿರ್ಲಕ್ಷ್ಯ ಮಠ ಬಯಲಾಗಿದೆ. ಸಿಬ್ಬಂದಿ ಕೊರತೆ ಇದೆ, ಸಮಯಾವಕಾಶ ಬೇಕು ಅಂತ ಡಿಸಿಪಿ ಪತ್ರವನ್ನ ಬರೆದಿದ್ರು. ಸಮಯ ಬೇಕು ಅಂತ ಕೇಳಿದ್ರು ಕೂಡ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಯಾಕೆ ಕೊಟ್ರಿ ಇಲ್ಲಿ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಸ್ಟೇಡಿಯಂಗೆ ಹೋಗಿ ಅಂತಾನೂ ಹೇಳಿಕೆಯನ್ನ ನೀಡಿದ್ರು ಸತ್ಯವತಿ. ಜೂನ್ 4ನೇ ತಾರೀಕಿನಂದು ಮಾಧ್ಯಮ ಹೇಳಿಕೆಯನ್ನ ಸತ್ಯವತಿ ಅವರು ಕೊಟ್ಟಿದ್ರು. ಮೇಲ್ನೋಟಕ್ಕೆ ದುರಂತದಲ್ಲಿ ಸತ್ಯವತಿ ಅವರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಡಿಸಿಪಿ ಅವರು ಎಚ್ಚರಿಸಿ ಪತ್ರವನ್ನ ಬರೆದಿದ್ರು, ಸಾಲು ಸಾಲು ಸಮಸ್ಯೆಗಳಾಗುತ್ತೆ ಅಂತ. ಇಷ್ಟಾದ್ರೂ ಕೂಡ ಅಲ್ಲಿ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ವಿಕಾಸ್ ಇದ್ದಾರೆ. ವಿಕಾಸ್, ಡಿಸಿಪಿ ಒಂದ್ ಕಡೆ ಎಚ್ಚರಿಕೆಯನ್ನ ಕೊಟ್ಟು ಡಿಪಿಆರ್ ಸತ್ಯವತಿ ಅವರಿಗೆ ಈಗಾಗಲೇ ಪತ್ರವನ್ನ ಬರೆದಿದ್ರು, ಉಲ್ಲೇಖ ಕೂಡ ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯವೇ ಇಲ್ಲ, ಸಾಲು ಸಾಲು ತೊಂದರೆಗಳಾಗಬಹುದು ಅಂತ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಎಲ್ಲೋ ಒಂದ್ ಕಡೆ ಇಲ್ಲಿ ಸತ್ಯವತಿಯವರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಅನ್ಸುತ್ತೆ. ಖಂಡಿತವಾಗ್ಲೂ ಶಕುಂತಲ, ಏನು ಡಿಪಿಆರ್ಎಗೆ ಕೆಎಸ್ಸಿ ಒಂದು ಪತ್ರವನ್ನು ಬರೆದು ಏನು ಆಟಗಾರರಿಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಮಾಡಬೇಕು, ಸೊ ಹಾಗಾಗಿ ಅನುಮತಿಯನ್ನ ಕೊಡಿ ಅಂತೇಳಿ ಡಿಪಿಆರ್ಎಗೆ ಕೆಎಸ್ಸಿ ಪತ್ರವನ್ನು ಬರೆಯುತ್ತೆ. ಅಲ್ಲಿ ಡಿಪಿಆರ್ಎ ಕಾರ್ಯದರ್ಶಿ ಸತ್ಯವತಿ ನೇರವಾಗಿ ಏನು ವಿಧಾನಸೌಧ ಭದ್ರತಾ ಡಿಸಿಪಿ ಆಗಿರ್ತಕ್ಕಂಥ ಕರಿಬಸವನಗೌಡ ಅವರಿಗೆ ಏನು ಪತ್ರವನ್ನು ಬರೀತಾರೆ. ಆದರೆ ಕರಿಬಸವನಗೌಡರು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟು ಪತ್ರದ ಮುಖಾಂತರವಾಗಿ ಈ ಒಂದು ಪ್ರೋಗ್ರಾಮ್ ಅನ್ನ ಮಾಡೋದಕ್ಕೆ ನಮಗೆ ಕಾಲಾವಕಾಶದ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ RCB ದೊಡ್ಡ ತಂಡ, ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರತಕ್ಕಂಥ ತಂಡ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಅವ್ರನ್ನ ನಿಭಾಯಿಸೋದಕ್ಕೆ ಅಥವಾ ಇಲ್ಲಿ ಒಳಗಡೆ ನಿಭಾಯಿಸೋದಕ್ಕೆ ಇಲ್ಲಿ ಸಿಬ್ಬಂದಿಗಳ ಕೊರತೆ ಕೂಡ ಇರುವಂತದ್ದು, CCTVಗಳ ಕೊರತೆ ಇರುವಂತದ್ದು, ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಅವರ ಫ್ಯಾಮಿಲಿಯನ್ನ ಕರ್ಕೊಂಡು ಬಂದು ಇಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು, ಮತ್ತು ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಉಪಕರಣಗಳಿಗೆ ಹಾನಿ ಉಂಟು ಮಾಡುವಂತಹ ಮತ್ತು ಭದ್ರತಾ ಲೋಪ ಉಂಟಾಗುವಂತಹ ಸಾಧ್ಯತೆಗಳು ಇದೆ. ಅದ್ರ ಜೊತೆಗೆ ಈ ಒಂದು ಏನು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳು ಬರ್ತಾ ಇರೋದ್ರಿಂದಾಗಿ ಆ ಒಂದು ಸ್ಟೇಜ್ ನ ಭದ್ರತೆಯನ್ನ ನೋಡ್ಕೊಳ್ಬೇಕಾಗತ್ತೆ. ಬಾಂಬ್ ಸ್ಕ್ವಾಡ್ ಆಗಿರಬಹುದು, ಎಲ್ಲರೂ ಕೂಡ ಚೆಕ್ ಮಾಡಿ ಆ ಒಂದು ನಿಯೋಜನೆ ಮಾಡೋ ಆಯೋಜಕರಿಗೆ ಕೂಡ ಒಂದು 2 ಗಂಟೆಗಳ ಒಂದು ಫ್ರೀ ಸ್ಟೇಜ್ ಅನ್ನ ಅವರು ಕೊಡಬೇಕಾಗತ್ತೆ. ಸೊ ಆ ಸಮಯವನ್ನು ಕೂಡ ಕೊಡೋದಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಮಾಡೋದು ಕಷ್ಟ ಸಾಧ್ಯ ಅಂತ ಹೇಳಿ ಒಂದು ಪತ್ರವನ್ನ ಏನು ಡಿಸಿಪಿ ಕರಿಬಸವನಗೌಡ ಅವರು ಬರೆದಿರ್ತಾರೆ. ಆದ್ರೆ ಅವೆಲ್ಲವನ್ನ ನೆಗ್ಲೆಕ್ಟ್ ಮಾಡಿ ಕಾರ್ಯದರ್ಶಿ ಡಿಪಿಆರ್ಎ ಕಾರ್ಯದರ್ಶಿ ಸತ್ಯವತಿ ಅವರು ಅದನ್ನ ನೆಗ್ಲೆಕ್ಟ್ ಮಾಡಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಅಂತೇಳಿ ಈಗ ದಾಖಲೆಗಳು ಸಿಗ್ತಾ ಇರುವಂತದ್ದು. ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವರ ನಿರ್ಲಕ್ಷ್ಯಕ್ಕೆ 11 ಜನ ಬಲಿಯಾಗಿದ್ರೆ 50ಕ್ಕೂ ಹೆಚ್ಚು ಜನ ಗಾಯಗೊಂಡಿರುವಂತದ್ದು. ಶಕುಂತಲಾ, ಧನ್ಯವಾದ ವಿಕಾಸ್, ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.